ಹೆಜ್ಜೆ ಹೆಜ್ಜೆಗೂ ಸುರಕ್ಷತೆ ವಿಮೆಯ ಜೊತೆಗೆ ರಕ್ಷಣೆಯ ಕೈ ವಿಮೆಯೊಂದಿಗೆ. ಮಕ್ಕಳೇ, ಇಂದು ಒಂದು ಮೋಜಿನ ಪ್ರಶ್ನೆ. ನಿನ್ನೆ ರಾತ್ರಿ ರೈತನೊಬ್ಬನ ಹೊಲದಲ್ಲಿ 10 ಮೇಕೆಗಳು ಕಳವಾದವು. ಪ್ರತಿ ಮೇಕೆಯ ಮೌಲ್ಯ 5,000 ರೂಪಾಯಿ ಆಗಿತ್ತು. ಹೇಳಿ, ರೈತನಿಗಾದ ಒಟ್ಟು ನಷ್ಟವೆಷ್ಟು? 50,000, 40,000. ಬಹುಶಃ ಕೆಲವು ಮೇಕೆಗಳು ಹಿಂತಿರುಗಬಹುದು. 0. ಮಕ್ಕಳು ಜೋರಾಗಿ ನಗಲು ಪ್ರಾರಂಭಿಸಿದರು. ಬೋಲು, ನಾನು ಏನೇ ಹೇಳಿದ್ರು ಮೇಕೆಗಳು ಹೊರಟು ಹೋದ್ರೆ ನಷ್ಟ ಹೇಗೆ 0 ಆಗೋದು? ರವಿ ಜೋರಾಗಿ ನಕ್ಕಾಗ ಇತರ ಮಕ್ಕಳು ಆತನೊಂದಿಗೆ ಸೇರಿ ನಕ್ಕರು. ನನ್ನ ಅಪ್ಪ ಅವರ ಹಸು ಕಳ್ಳತನವಾದಾಗ ಆಗ ನಮ್ಗೆ ಏನು ನಷ್ಟ ಆಗ್ಲಿಲ್ಲ, ಯಾಕೆಂದ್ರೆ ವಿಮಾ ಪಾಲಿಸಿ ಇತ್ತು. ಇನ್ಸೂರೆನ್ಸ್ ಕಂಪನಿ ಹೊಸ ಹಸುವನ್ನ ಖರೀದಿಸೋದಕ್ಕೆ ಹಣ ಕೊಟ್ಟಿತು, ಹಾಗಾಗಿ 0. ರವಿ ಮತ್ತು ಇತರ ಮಕ್ಕಳು ಒಬ್ಬರನ್ನೊಬ್ಬರು ನೋಡಿಕೊಂಡು ಮೌನವಾದರು. ಪರಸ್ಪರ ಪಿಸು ಮಾತನಾಡತೊಡಗಿದರು. ನಂತರ ಅವರು ತಮ್ಮ ಮಾತಿನಲ್ಲಿ ಹೆಚ್ಚು ಗದ್ದಲ ಎಬ್ಬಿಸಿದರು. ಆಗ ಟೀಚರ್ ಮಾತನಾಡಿದರು. ಸರಿಯಾಗಿ ಹೇಳಿದೆ ಭೋಲು. ಇನ್ಶೂರೆನ್ಸ್ ಒಂದು ಸುರಕ್ಷಾ ಕವಚ. ಇದು ಅಕಸ್ಮಾತ್ ಆಗಿ ಬಂದ ತೊಂದರೆಗಳು ಅಂದ್ರೆ ಅನಾರೋಗ್ಯ, ಕಳ್ಳತನ ಅಥವಾ ಇನ್ನಾವುದೇ ನಷ್ಟದಿಂದ ನಮ್ಮನ್ನು ರಕ್ಷಿಸುತ್ತೆ. ಛತ್ರಿ ಹೇಗೆ ಮಳೆಯಿಂದ ನಮ್ಮನ್ನು ರಕ್ಷಿಸುತ್ತೋ ಅದೇ ರೀತಿ ಇನ್ಶೂರೆನ್ಸ್ ನಮ್ಮನ್ನು ಎಲ್ಲಾ ರೀತಿಯ ಹಾನಿಯಿಂದ ರಕ್ಷಿಸುತ್ತೆ. ಮಕ್ಕಳೆಲ್ಲರೂ ಮೌನವಾಗಿ ಆಲಿಸಿದರು. ಆದ್ರೆ ಭೋಲು ಅಪ್ಪನಿಗಾದ ನಷ್ಟವನ್ನ ಹೇಗೆ ಪರಿಹರಿಸಿದ್ರು? ಯೋಚನೆ ಮಾಡು. ಒಂದ್ ವೇಳೆ ನೀವು ಮನೆ ಅಥವಾ ಅಂಗಡಿಯನ್ನು ಬಾಡಿಗೆಗೆ ತಗೊಂಡ್ರೆ ಪ್ರತಿ ತಿಂಗಳು ನೀವು ಅದನ್ನು ಬಳಸಲು ನೀವು ಬಾಡಿಗೆ ಅಥವಾ ರೆಂಟ್ ಕೊಡ್ಬೇಕಾಗುತ್ತೆ. ಅದೇ ರೀತಿ ವಿಮಾ ಕಂತು ಕೂಡ ಒಂದು ಸಣ್ಣ ಪಾವತಿ. ಅದನ್ನ ನಾವು ವಿಮೆ ಕಂಪನಿಗೆ ಕೊಡ್ತೀವಿ. ಒಂದ್ ವೇಳೆ ನಷ್ಟ ಸಂಭವಿಸಿದಲ್ಲಿ ನಷ್ಟದ ಮೊತ್ತಕ್ಕೆ ಪರಿಹಾರ ಸಿಗುತ್ತೆ. ಅವರ ಹಸುಗಳಿಗೆ ಅವರು ತೆಗೆದುಕೊಂಡ ವಿಮಾ ಪಾಲಿಸಿಯಿಂದಾಗಿ ಅವರಿಗಾದ ನಷ್ಟವನ್ನು ಭರಿಸಿಕೊಡಲಾಯಿತು. ಎಲ್ಲಾ ಮಕ್ಕಳು ಒಟ್ಟಾಗಿ ಹೇಳಿದರು. ಓ ಸರಿ, ಬನ್ನಿ ಮಕ್ಕಳೇ, ನಾವು ವಿಮೆಯ ಬಗ್ಗೆ ತಿಳ್ಕೊಳ್ಳೋಣ. 1. ಜೀವ ವಿಮೆ, ಲೈಫ್ ಇನ್ಶೂರೆನ್ಸ್. ಉದಾಹರಣೆಗೆ ಕುಟುಂಬದ ಸದಸ್ಯರು ತೀರ್ಕೊಂಡ್ರೆ ಜೀವ ವಿಮೆಯು ಅವರ ಕುಟುಂಬಕ್ಕೆ ಆರ್ಥಿಕ ಸಹಾಯ ಒದಗಿಸುತ್ತೆ. 2. ಆರೋಗ್ಯ ವಿಮೆ, ಹೆಲ್ತ್ ಇನ್ಶೂರೆನ್ಸ್. ಅಂದ್ರೆ ರೋಗಗಳು ಬಂದ್ರೆ ಆಸ್ಪತ್ರೆಯ ಖರ್ಚನ್ನು ಭರಿಸುತ್ತೆ ಈ ವಿಮೆ. 3. ವಾಹನ ವಿಮೆ, ವೆಹಿಕಲ್ ಇನ್ಶೂರೆನ್ಸ್. ಕಳ್ಳತನ ಅಥವಾ ಅಪಘಾತಗಳಿಂದ ಉಂಟಾಗುವ ನಷ್ಟವನ್ನು ಇದು ಭರಿಸುತ್ತೆ. 4. ಬೆಳೆ ವಿಮೆ, ಕ್ರಾಪ್ ಇನ್ಶೂರೆನ್ಸ್. ಪ್ರವಾಹ, ಬರ ಅಥವಾ ಬೆಳೆಗಳಿಗೆ ಹಾನಿ ಮಾಡುವ ಯಾವುದೇ ಇತರ ವಿಪತ್ತುಗಳಿಂದ ಉಂಟಾಗುವ ನಷ್ಟವನ್ನು ಭರಿಸುತ್ತೆ. 5. ಆಸ್ತಿ ವಿಮೆ, ಪ್ರಾಪರ್ಟಿ ಇನ್ಶೂರೆನ್ಸ್. ಬೆಂಕಿ, ಭೂಕಂಪ ಅಥವಾ ಪ್ರವಾಹದಂತಹ ವಿಪತ್ತುಗಳಿಂದ ಮನೆಗಳು ಅಥವಾ ಅಂಗಡಿಗಳಿಗೆ ಉಂಟಾಗುವ ನಷ್ಟವನ್ನು ಭರಿಸುತ್ತೆ. ಅಂದ್ರೆ ಪ್ರೀಮಿಯಂನ ಚಿಕ್ಕ ಮೊತ್ತವನ್ನು ಪಾವತಿಸಿ ನಾವು ದೊಡ್ಡ ನಷ್ಟದಿಂದ ಪಾರಾಗಬಹುದು. ಖಂಡಿತ. ನೀವು ವಿಮಾದಾರರಾಗಿದ್ದರೆ ಅಥವಾ ವಿಮೆ ಪಡೆಯಲು ಯೋಚಿಸುತ್ತಿದ್ದರೆ ಅಗತ್ಯದ ಎಲ್ಲಾ ಮಾಹಿತಿಯನ್ನು ಅಧಿಕೃತ IRDAI ವೆಬ್ಸೈಟ್ https://irdai.gov.in ನಲ್ಲಿ ಸಿಗುತ್ತೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸರಿಯಾದ ಮಾಹಿತಿಯ ಅಗತ್ಯವಿದೆ. ಸರಿ ಮಕ್ಕಳೇ, ಇನ್ಶೂರೆನ್ಸ್ ಪಡೆಯುವುದು ಅಗತ್ಯ, ಹೌದೋ ಅಲ್ವೋ? ಎಲ್ಲಾ ಮಕ್ಕಳು ಚಪ್ಪಾಳೆ ತಟ್ಟಿದರು ಮತ್ತು ಜೊತೆಯಾಗಿ ಹೇಳಿದರು, ಖಂಡಿತ ಅಗತ್ಯ ಇದೆ. ಪ್ರತಿ ಹೆಜ್ಜೆಯು ಸುರಕ್ಷತೆಯೊಂದಿಗೆ ವಿಮೆಯ ಜೊತೆ.